105 ದಿನಗಳ ಜರ್ನಿಯಲ್ಲಿ ಚೈತ್ರ ಅವ್ರು ಏನ್ ಕಲ್ತ್ರು ಬಿಗ್ ಬಾಸ್ ಇಂದ? ತಾಳ್ಮೆ ಕಲ್ತಿದ್ದೇನೆ. ಇನ್ನೊಂದ್ ಸ್ವಲ್ಪ ಅಂದ್ರೆ ಗ್ಯಾಪ್ ಕೊಟ್ಟು ಮಾತಾಡ್ಬೇಕು ಅನ್ನೋದನ್ನ ಕಲ್ತಿದ್ದೇನೆ. ಎದುರುಗಡೆ ಇರೋರು ಹೇಳಿ ಪೂರ್ತಿ ಮುಗಿಸಿದ್ಮೇಲೆ ಮಾತಾಡ್ಬೇಕು ಅನ್ನೋದನ್ನ ಕಲ್ತಿದ್ದೇನೆ. ನನಗೆ ಹೇಗಾಗೋದಂದ್ರೆ ಹೊರಗಡೆ ಎಲ್ಲ ನನಗೆ ಯಾರಾದ್ರೂ ಎದುರುಗಡೆ ಮಾತಾಡ್ತಿದ್ರೆ ಅವ್ರು ಏನ್ ಮಾತಾಡ್ತಿದ್ದಾರೆ ಅನ್ನೋದು ಅವ್ರ ಅರ್ಧ ಮಾತಾಡೋಷ್ಟರಲ್ಲಿ ಅರ್ಥ ಆಗ್ಬಿಡ್ತಿತ್ತು. ಸಾಕ್ಬಿಡ್ ನಂಗೆ ಅರ್ಥ ಆಯ್ತು ನೀನ್ ಏನ್ ಹೇಳಿದೆ ಅನ್ನೋದು ಅಂತ ಹೇಳ್ಬಿಡ್ತಿದ್ದೆ. ನಾನು ಎದುರುಗಡೆ ಇರೋರು ಗೊತ್ತಾಗ್ತಿತ್ತು ಇವಳಿಗೆ ಅರ್ಥ ಆಗಿದೆ, ನಾನು ಎಕ್ಸ್ಪ್ಲೇನ್ ಮಾಡ್ಬೇಕಾಗಿಲ್ಲ ಅಂತ ಸುಮ್ನೆ ಇರೋರು. ಬಟ್ ಬಿಗ್ ಬಾಸ್ ಮನೆ ಆಗಿಲ್ಲ, ಅಲ್ಲಿರೋರು ಎಲ್ಲಾ ಹೇಳೇ ಮುಗಿಸೋರು. ಸೊ ಹೇಳಿ ಮುಗಿಸುವ ತನಕ ಕಾಯ್ಬೇಕು ಅನ್ನೋದನ್ನ ಕಲ್ತಿದ್ದೇನೆ. ಬದುಕನ್ನ ಭರವಸೆ ಕಳ್ಕೊಳ್ಳದೆ ಬದುಕಬೇಕು ಅನ್ನೋದನ್ನ ಕಲ್ತಿದ್ದೇನೆ. ಅಂದ್ರೆ ಬಿಗ್ ಬಾಸ್ ಮನೇಲಿ ನಂಗೆ ಅಷ್ಟು ಸೋಲುಗಳ ಆಚೆಗೂ ತುಂಬಾ ಗೆಲುವುಗಳು ಸಿಕ್ಕಿದೆ. ಬಹಳ ಸಲ ಹಾಗಾಗಿದೆ. ಯಾವ್ದಾಗಲ್ಲ ಅಂತ ಅನ್ಸ್ಕೊಂತಿತ್ತು, ಟಕ್ಕಂತಿನಂದೆ ನೆಕ್ಸ್ಟ್ ಡೇ ಕಳೆದ್ರೆ ಅದೇ ಆಗ್ತಿತ್ತು. ಸೊ ಹಾಗಾಗಿ ಬದುಕನ್ನ ನಾವು ಯಾರನ್ನ ಒಬ್ಬರನ್ನ ನಿರಂತರವಾಗಿ ದ್ವೇಷ ಮಾಡೋದು, ಯಾವ್ದೋ ಒಂದು ಜಿದ್ದನ್ನ ನಿರಂತರವಾಗಿ ಸಾಧಿಸೋದು, ಅಥವಾ ಸೋಲನ್ನ ಸೋತೆ ಅಂತ ಅನ್ಕೊಂಡು ಕೈ ಚೆಲ್ಲಿ ಕೂರೋದು, ಇದು ಯಾವ್ದನ್ನೂ ಮಾಡಬಾರ್ದು ಅನ್ನೋದನ್ನ ಬಿಗ್ ಬಾಸ್ ಮನೆ ಬಹಳ ಚೆನ್ನಾಗಿ ಹೇಳ್ಕೊಟ್ಟಿದೆ. ಬಿಗ್ ಬಾಸ್ ಹೋಗ್ ಬಂದ್ಮೇಲೆ ಚೈತ್ರಾ ಕುಂದಾಪುರ ಅವರ ಬದುಕಲ್ಲಿ ಏನ್ ಚೇಂಜಸ್ ಆಯ್ತು ಅಂತ? ಇಲ್ಲಿ ತನಕನು ಈಗ ಬರೀ ಇಂಟರ್ವ್ಯೂಸ್ ಕೊಡೋದ್ರಲ್ಲೇ ಬಿಸಿ ಇದ್ದೀನಿ. ಹಾಗಾಗಿ ಬಹಳ ದೊಡ್ಡ ಬದಲಾವಣೆಗಳ ಬಗ್ಗೆ ಗೊತ್ತಿಲ್ಲ, ಆದ್ರೆ ತುಂಬಾ ಪ್ರೀತಿ ಸಿಕ್ಕಿದೆ ಅನ್ನೋದು ಅರ್ಥ ಆಗ್ತಾ ಇದೆ. ಅಂದ್ರೆ ಮನೆ ಮಗಳ ಹಾಗೆ ಸ್ವೀಕಾರ ಮಾಡಿದ್ದಾರೆ. ಮತ್ ನಾನು ಹೇಗಿದ್ದೆ ಅನ್ನೋದನ್ನ ಹಾಗೆ ಸ್ವೀಕಾರ ಮಾಡಿದ್ದಾರೆ. ನಾನು ಅಂದುಕೊಳ್ತಿದ್ದೆ ಅಂದ್ರೆ ನಾನು ಆ ಇಂಡಸ್ಟ್ರಿ ಅವಳು ಅಲ್ದೇ ಇರೋ ಕಾರಣಕ್ಕೆ, ಬಣ್ಣದ ಲೋಕದವಳು ಅಲ್ದೇ ಇರೋ ಕಾರಣಕ್ಕೆ ನನಗೊಂದು ಸಹಜವಾದ ಭಯ ಇತ್ತು. ಹೇಗ್ ನನ್ನ ಸ್ವೀಕಾರ ಮಾಡ್ತಾರೋ, ಅವರೆಲ್ಲರ ಬಣ್ಣದ ಬದುಕಿನ ಎದುರುಗಡೆ ನಾನ್ ಹೇಗ್ ಕಾಣಿಸ್ತೀನೋ ಅನ್ನೋ ಭಯ ಇತ್ತು. ಬಟ್ ನನ್ ತುಂಬಾ ಇಷ್ಟಪಟ್ರು. ನಾನ್ ಹಾಕೋ ಉಡುಗೆ ತೊಡುಗೆ, ನನ್ನ ಕುಂಕುಮ ಎಲ್ಲವನ್ನು ಜನ ಇಷ್ಟಪಡ್ತಿದ್ದ ರೀತಿ, ಅಂದ್ರೆ ಜನ ಎಷ್ಟು ಸೂಕ್ಷ್ಮವಾಗಿ ಗಮನಿಸ್ತಾರ ಅದನ್ನೆಲ್ಲವನ್ನು ಅನ್ನೋದು ನೋಡಿದಾಗ ತುಂಬಾ ಆ ಪ್ರೀತಿ ಸಿಕ್ಕಿರೋದಿದೆಯಲ್ಲ, ಅದೇ ಬಹಳ ದೊಡ್ಡ ಬದಲಾವಣೆ ನನ್ನ ಜೀವನ. ಬೆಸ್ಟ್ ಎಕ್ಸಾಂಪಲ್ ಇವಾಗ ನೀವು ನಮ್ ಸ್ಟುಡಿಯೋ ಬರ್ತಿರ್ಬೇಕಾದ್ರೆ ಅಲ್ಲಿ ಆಟೋದವ್ರಾಗಿರ್ಬೋದು, ಹೋಟೆಲ್ ಅವ್ರ ಮಾಸ್ಕ್ ಹಾಕೊಂಡು ನಮ್ಗೇನ್ ಗೊತ್ತಾಗಲ್ಲ ಅಂತೆಲ್ಲ ಕರಿತಿದ್ರು. ನಿಜ, ಅದೊಂದು ಖುಷಿ ಇದೆ. ಅಂದ್ರೆ ಜನ ಎಷ್ಟು ಪ್ರೀತಿಯಿಂದ ಸ್ವೀಕಾರ ಮಾಡ್ತಿದ್ದಾರೆ. ನಾನು ನಮ್ ವರ್ತನೆಗಳು ಮನೆ ಒಳಗಡೆ ಕಿರಿಕಿರಿ ಅನ್ಸಿದ್ರು ಕೂಡ ಜನ ಅದನ್ನ ಇಷ್ಟಪಡ್ತಿದ್ದಾರೆ ಅನ್ನೋದು ಬಹಳ ಖುಷಿ ಕೊಟ್ಟಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.